ನಮ್ಮ ತಿಪ್ಟೂರು ಶಾಸಕರಾಗಿದ್ದಂಥ ನಾಗೇಶ್ ಅವರು ನನಗೆ ಭಾಳ ವಯಸ್ಸಿಂದ ಪರಿಚಯ. ಮಂತ್ರಿಯಾಗಿ ಕೆಲಸ ಮಾಡಿದರು. ಒಳ್ಳೆ ಎಜುಕೇಷನ್ ಮಿನಿಸ್ಟರ್ ಆಗಿ ಭಾಳ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ. ನನಗೆ ಬೆಳಗ್ಗೆ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೆ ತಿಳಿಸಿದ್ರು ಈ ರೀತಿ ಆಗಿದೆ ಅಂತೇಳಿ. ಸೊ ಎಜುಕೇಷನಲ್ಲಿ ದೊಡ್ಡ ಶಿಸ್ತನ್ನು ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಾನು ಯಾವಾಗ ನುಣಂಕೆರೆಗೆ ಹೋಗ್ತಿದ್ದೆ, ಆ ನುಣಂಕೆರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆ ಪಾಲ್ಗೊಂಡು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರಿಯಾಗಿದ್ದರು. ಸೊ ಇವತ್ತು ಅವರ ಕುಟುಂಬ ಕೂಡ ನಾನು ನೋಡಿದೆ. ಯಾರೂ ಧೈರ್ಯ ಕಳ್ಕೊಳ್ಬಾರ್ದು. ಬದುಕು ಸಾವು ಯಾರ ಕೈಲೂ ಇಲ್ಲ, ಪ್ರಕೃತಿಯ ನಿಯಮ. ಸೊ ಆ ನಿಯಮದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆದರೆ ಅವರು ಮಾಡಿದಂಥ ಅನೇಕ ಒಳ್ಳೆಯ ಗುಣಗಳು ಇವತ್ತು ಕೂಡ ಇದೆ. ಆ ಕ್ಷೇತ್ರದಲ್ಲಿ ಏನು ದೊಡ್ಡ ಜನಸಂಖ್ಯೆ ಅವ್ರದ್ದೇನಿಲ್ಲ, ಆದರೂ ಕೂಡ ಅವರು ಅಪಾರವಾದಂಥ ವಿಶ್ವಾಸ ಗಳಿಸಿ ಅಲ್ಲಿ ಜನಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ಕಾರ ಕೂಡ ಅವ್ರಿಗೆ ಏನು ಒಂದು ಗೌರವವನ್ನು ಕೊಡಬೇಕು, ಅವ್ರಿಗೆ ಆ ಗೌರವವನ್ನು, ಸರ್ಕಾರದ ಗೌರವ ಎಲ್ಲ ಥರದ್ದು ಕೂಡ ಅವ್ರಿಗೆ ದೊರೀತದೆ. ಸೊ ಅವರ ಎಲ್ಲ ಅನ್ಯಾಯಿಗಳು, ಅವ್ರ ಪಕ್ಷದ ಕಾರ್ಯಕರ್ತರು, ಅವರ ಬಂಧುಗಳು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ, ಅವ್ರಿಗೆ ಇದನ್ನು ತಡ್ಕೊಳ್ಳೋಂಥ ಶಕ್ತಿ ಸಿಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಇವತ್ತು ನಾನು ಅಸೆಂಬ್ಲಿಲಿ ಕಾರಣದಿಂದ ಅವ್ರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಆಗ್ತಾಯಿಲ್ಲ ಇವತ್ತು. ಏಕೆಂದರೆ ನಾನು ದೆಹಲಿಯಲ್ಲಿ ನನ್ನದೊಂದು ಸಭೆ ಇದೆ, ಹೋಗಬೇಕಾಗಿದೆ. ನಾಳೆ ತಮಿಳುನಾಡಿನಲ್ಲಿ ಒಂದು ಸಭೆ ಇದೆ, ಹೋಮ್ ಮಿನಿಸ್ಟ್ರು ಕರೆದಿರೋಂಥ ಸಭೆ, ಅದರಲ್ಲೂ ಕೂಡ ಪಾಲ್ಗೊಳ್ಬೇಕಾಗಿದೆ. ಸೊ ಅದರಿಂದ ನಾನು ಇವತ್ತು ಅಸೆಂಬ್ಲಿಯಲ್ಲಿ ಅವ್ರಿಗೆ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ.